ಸರ್ ನಮಸ್ಕಾರ. ನಮಸ್ಕಾರ ಸರ್ ನಿಮ್ಮ ಹೆಸರು? ಬಾಬು ಸರ್. ಬಾಬು ಅವರೇ ಹೇಳಿ, ನಿಮ್ಮ ಪ್ರಕಾರ ಕಾಂಗ್ರೆಸ್. ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ಸೇ? ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ 100%. ಏನು ಸರ್, ಏನು ಅಡ್ವಾಂಟೇಜ್ ಆಗಿರೋದು ಅವ್ರಿಗೆ? ಏನು ಎಲ್ಲ ಕೆಲಸ ಬೇಜಾನ್ ಮಾಡವ್ರೆ ಸರ್. ಹೌದಾ? ಆನೇಕಲ್, ಕನಕಪುರ, ರಾಮನಗರ ಎಲ್ಲ ಕಡೆ ಕೆಲಸ ಮಾಡಿದ್ದಾರೆ. ಬಟ್ ಕೆಲಸ ಮಾಡಿದ್ರೆ ಸರ್, ಈಗ ಒಬ್ಬರ ಮೇಲೆ ಇಬ್ರು ಫೈಟ್ ಬಿದ್ದರೆ ಒಬ್ಬ ಗೆಲ್ಲಕ್ಕಾಗುತ್ತಾ? ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಒಳ್ಳೆಯವರೇ, ಆದರೆ ಹೆಸರು ಇಲ್ಲಿ ಥೋಡ ಕಮ್ಮಿ ಇದೆ ಇಲ್ಲಿ ಅವ್ರಿಗೆ. ಹೊಸಬರಲ್ವಾ, ಅದಕ್ಕೆ ಗೆಲ್ಲಕ್ಕೆ ಸ್ವಲ್ಪ ಕಷ್ಟನೇ. ಅವರು ಕಷ್ಟನೇ ಅಂತೀರಾ? ನನ್ನ ಹೆಸರು ನಾಗರಾಜು. ಹೇಳಿ ಸರ್ ನಾಗರಾಜ್ ಅವರೇ, ಚುನಾವಣಾ ಹಬ್ಬ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಆನೇಕಲ್ನಲ್ಲಿ ಸ್ಪೆಷಲ್ ಆಗಿ ಜನ ಯಾರು ಕೈ ಹಿಡಿತಾರೆ? ಜನ ಇವಾಗ ಡಾಕ್ಟರ್ ಮಂಜುನಾಥ್ ಅಂತ ಅವರು ಹಿಡಿತಾರೆ ಅಂತ ನನ್ನ ಭರವಸೆ. ಏನು ಸರ್, ಊರಲ್ಲೆಲ್ಲ ಫುಲ್ಲು ಇಲ್ಲಿ ಕಾಂಗ್ರೆಸ್ ಅವ ಅಂತಾರೆ, ನೀವು ನೋಡ್ರೆ ಡಾಕ್ಟರ್ ಮಂಜುನಾಥ್ ಅಂತ. ಇಲ್ಲ ಇರ್ಬೋದು, ಅದೇ 7 ತಾಲೂಕಿದಾವಲ್ಲ, 7-8 ಬರುತ್ತೆ. ಅದರಲ್ಲಿ ಎಲ್ಲ ಕಡೆ ಒಂದೇ ಥರ ಇರೋದು. ಸರ್ ಈಗ ಅಭಿವೃದ್ಧಿ 5 ವರ್ಷದಲ್ಲಿ ಆಗಿದೆಯೋ ಆಗಿಲ್ವ ಆನೇಕಲ್ಲು? ಇಲ್ಲ, ಎಲ್ಲಿ ಇವರು ಎಲೆಕ್ಷನ್ ಬಂದ ಮೇಲೆ ಯಾವುದೂ ಅಭಿವೃದ್ಧಿನೇ ಆಗಿಲ್ಲ. ಡಿ ಕೆ ಸುರೇಶ್ ಅವರೇನು ಅಭಿವೃದ್ಧಿನೇ ಮಾಡಿಲ್ವಾ? ಅಭಿವೃದ್ಧಿನೇ ಮಾಡಿ ಎಲ್ಲಿ ಓಟ್ ಹಾಕೋದು ಅವ್ರಿಗೆ? ಓಕೆ, ಹಂಗಾರೆ ಈಗ ನಿಮ್ಮ ಪ್ರಕಾರ ಮಂಜುನಾಥ್ ಅವ್ರಿಗೆ ಓಟ್ ಹಾಕಿದ್ರೆ ಸೆಂಟ್ರಲ್ ಅವ್ರಿಗೂ ಒಂದು ಪೋಸ್ಟ್ ಕೊಡ್ಬೋದು, ಆರೋಗ್ಯ ಸಚಿವರು ಅಂಥದ್ದು ಏನಾದರೂ ಕೊಡ್ಬೋದು. ಆ ಉದ್ದೇಶ ನಮ್ಮಲ್ಲಿ. ಕರ್ನಾಟಕದಲ್ಲಿ ತುಂಬಾ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಅಂದ್ರೆ ಈಗ ಬೆಂಗಳೂರು ಗ್ರಾಮಾಂತರ. ಯಾಕೆ ಅಂದ್ರೆ ಕನಕಪುರ ಬಂಡೆ ಅವರು ಅವ್ರನ್ನ ಎದುರಿಸೋದು ಕಷ್ಟನೇ. ಇಂಜೆಕ್ಷನ್ ಕೊಡಕ್ಕಾಗಲ್ವ ಡಾಕ್ಟರ್ ಬಂಡೆಗೆ? ಕೊಡ್ತಾರೆ ನೋಡಿ, ಇವಾಗ ಯಾರೋ ಮಂಜುನಾಥ ಬಂದವರಲ್ಲ ಅವ್ರು ಕೊಡ್ತಾರೆ. ಪಕ್ಕ. ಯಾಕೆ ಅಂದ್ರೆ ಅವರು ಒಳ್ಳೆ ಬಡವರು ಸಹಾಯ ಮಾಡಿದವರು. ಅಲ್ಲ ಸರ್, ಪ್ರೊಫೆಷನಲ್ ರಾಜಕಾರಣಿ ಮಾಡ್ತಾರೆ ಸರ್, ಇವರು ರಾಜಕಾರಣ ಮಾಡ್ತಾರೆ. ಡಿ ಕೆ ಸುರೇಶ್ ಅವರು ಈಗ ಹೊಸದಾಗಿ ಬಂದಿರೋದು ಡಾಕ್ಟರ್ ಅಂತ. ಯಾವಾಗಲೂ ಅವರೇ ಗೆಲ್ಬೇಕಿರ್ರಿ, ಕೆಲಸ ಮಾಡ್ತೀವಿ ಕೂಲಿ ಕೇಳ್ತೀನಿ ಅಂತಾರೆ ಇವರು. ದೇಶದಲ್ಲಿ ಮೋದಿ ನೋಡ್ರಿ, ಅವ್ರು ಯಾರ್ರಿ? ಅವರು ಚೌಕಿದಾರ್ ಹೇವೋ ಇನಾಮದಾರ್ ನಾವಿ ಚೌಕಿದಾರ್ರಿ ಕೊಡ್ಬೇಕ್ರಿ. ಇವಾಗ ರಾಜ್ಯದ ಕೊಟ್ಟಿದ್ದಾರೆ, ಮಾಡಲಿ. ನಾವು ಲೋಕಸಭೆಗೆಲ್ಲ ಅವ್ರಿಗೆ ಕೊಡಬೇಕು. ಯಾರಿಗೆ? ಮೋದಿನೇ. ಯಾಕೆ ಅಂದರೆ ಅವರು ಬಹಳ ಚೆನ್ನಾಗಿ ದೇಶನ ತಗೊಂಡು ಹೋಗ್ತಾರೆ ಮುಂದುಗಡೆ. ಉದಾಹರಣೆಗೆ ಕಾಂಗ್ರೆಸ್ ಸರ್ಕಾರ ಯಾರ್ರಿ ಅವ್ರು ಹೇಳ್ರಿ, ಅವ್ರಿಗೆ ಮೋದಿ ಹಂಗೆ ಇರೋವಂಥ ವ್ಯಕ್ತಿ ತೋರಿಸ್ರಿ, ಅವ್ರಿಗೆ ಕೊಡ. ಅವ್ರು ಹೇಳ್ತಾರೆ ಬಿಜೆಪಿ ಲೀಡರ್ ತೋರಿಸಿ ಕರ್ನಾಟಕದಲ್ಲಿ ಅಂತ ಕೇಳ್ತಾರೆ. ಕರ್ನಾಟಕ ಬೇಡ್ರಿ, ನಮಗೆ ಕರ್ನಾಟಕ ನಾವು ಓಟ್ ಹಾಕೋದು, ನಾವು ಹಾಕೋದು ಮೋದಿಗೆ. ಹಂಗಾರೆ ಇಲ್ಲಿನ ಅಭ್ಯರ್ಥಿ ಲೆಕ್ಕಕ್ಕಿಲ್ಲ ನಿಮಗೆ? ಮೋದಿನೇ. ಒಂದು ನಾಯಿ ನಿಲ್ಲಿಸ್ಬಿಟ್ಟು ಮೋದಿಗೆ ಹಾಕುವಂಥದ್ದು ಹಾಕ್ತೀವಿ ನಾವು. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನವೀನ್ ಗೌಡ ಅಂತ. ನಿಮ್ಮ ಹೆಸರು? ಸತ್ಯ ಅಂತ ಸರ್. ಏನು ಇಬ್ರು ಬೆವುತಿಲ್ಲ ಏನಿಲ್ಲ, ಏನು ಮಾಡ್ತೀವಿ? ಈಗ ತಾನೇ ಬಂದಿದ್ದೀರಿ ಸರ್, ವರ್ಕೌಟ್ ಮಾಡ್ತೀರಾ? ಡೈಲಿ ಮಾಡ್ತೀರಾ? 100%. ಓಕೆ, ಈಗ ಚುನಾವಣಾ ಹಬ್ಬ. ಹೌದು ಈ ಸಲ ಬೆಂಗಳೂರು ಗ್ರಾಮಾಂತರ ಹೈ ವೋಲ್ಟೇಜ್ ಕ್ಷೇತ್ರ. 100%. ಹೌದಾ? ಓ, ಯಾಕೆ ಅಂತೀರಾ? ಯಾಕೆ ಅಂದರೆ 3 ಸಲ ಈಗಾಗಲೇ ಡಿ ಕೆ ಸುರೇಶ್ ಅವ್ರು ಗೆದ್ದವ್ರೆ. ಅವರು ಹಿಂಬಾಲಕರು ಮಾತ್ರ ಬೆಳೀತಾ ಇದ್ದಾರೆ. ಇವತ್ತು ಅತ್ಯಂತ ಸ್ಪಷ್ಟವಾದಂಥ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಆತನ ಹೆಸರು ಹೃದಯವಂತ ಅಂತ. ಅತ್ಯಂತ ಹೆಚ್ಚಿನ ಮತಗಳಿಂದ ಈ ಬಾರಿ ಗೆಲ್ತಾರೆ. ಸಾಕಷ್ಟು ಬದಲಾವಣೆ ಬೆಂಗಳೂರು ಗ್ರಾಮಾಂತರದಲ್ಲಿ ಖಂಡಿತವಾಗಿಯೂ ಆಗುತ್ತೆ. ಅಲ್ಲ ಸರ್, ಫಸ್ಟ್ ಟೈಮು ಇದೇ ಹೊಸಬ್ರು ಈ ಚುನಾವಣೆಗೆ. ರಾಜಕಾರಣಕ್ಕೆ ಹೊಸದು ಯಾವುದು ಸರ್? ಅಷ್ಟು ಜನ ಪೇಷಂಟ್ಸ್ನ ಟ್ರೀಟ್ಮೆಂಟ್ ಮಾಡೋರೆ, ಇಷ್ಟೊಂದು ಸಾಫ್ಟ್ ಆಗಿರೋ ಆರ್ಟ್ನ ಕ್ಲಿಯರ್ ಆಗಿ ಎಲ್ಲ ಮಾಡೋಕ್ಕಾಗುತ್ತೆ. ಇನ್ನು ರಾಜಕಾರಣ ಯಾವುದು ಸರ್? ಅಷ್ಟೊಂದು ಈಸಿ? 100% ಎಲ್ಲ ಮಾಡ್ತಾರೆ. ಹೃದಯನ ಸರಿ ಮಾಡಕ್ ಬರೋರ್ಗೆ ಹಿಂಗೆ ಕ್ಷೇತ್ರನ ಸರಿ ಮಾಡ್ಕೊಳಕ್ಕಾಗಲ್ಲ. ಅದೊಂದು ತುಂಬಾ ಸೂಕ್ಷ್ಮವಾದಂಥದ್ದು ಹೃದಯ ಅನ್ನೋದು. ಕ್ಷೇತ್ರ ರಫ್ ಅಂಡ್ ಟಫ್ ಆಗಿ ಹೆಂಗ್ ಬೇಕಾದ್ರೂ ಹ್ಯಾಂಡ್ಲ್ ಮಾಡ್ಬೋದು ಸರ್. ಡಿ ಕೆ ಬ್ರದರ್ಸ್ ಹೇಳ್ತಾರೆ, ಹೌದು, ನಾವು ಅಂತ ಕುಮಾರಸ್ವಾಮಿ ದೇವೇಗೌಡರನ್ನೇ ಸೋಲಿಸಿದೀವಿ. ರಾಜಕಾರಣ ಯಾರಪ್ಪನ ಸೊತ್ತು ಅಲ್ಲ ಈ ದಿನಮಾನಕ್ಕೆ. ದೇವೇಗೌಡರು ಸೋಲ್ತಾರೆ, ನರೇಂದ್ರ ಮೋದಿನೂ ಸೋಲ್ಬೇಕು, ಯೋಗಿಜಿನೂ ಸೋಲ್ಬೇಕು. ಎಲ್ಲರೂ ಒಂದ್ ದಿವಸ ಚುನಾವಣೆ ಅಂದ್ರೆ ಸೋಲ್ಬೇಕು. ಇಲ್ಲ ಅಂದ್ರೆ ಅವ್ರ ಕೈಲಿ ಒಳ್ಳೇದಾದ್ಮೇಲೆ ನಾವು ಚುನಾವಣೆಯಿಂದ ಹಿಂದೆ ಬರಬೇಕು. ಸೊ ನೋಡಿದ್ರಲ್ಲ, ಇಷ್ಟಿತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರ ಮನದಾಳದ ಮಾತುಗಳು. ಮತ್ತೊಂದು ಕ್ಷೇತ್ರ ಜೊತೆ ನಾನು ಬರ್ತೀನಿ, ನಿಮ್ಮ RJ ಸುನಿಲ್. ಇದು ನನ್ನ ಓಟು ನನ್ನ ಮಾತು ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.